ಹೋಗ್ಬೇಡಂಗೆ. ಹಲೋ, ಇವಾಗ ನಾಗವಲ್ಲ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಳ್ತಾ, ನಾನು ಸ್ವಲ್ಪ ಸದ್ಯಕ್ಕೆ ಆರಾಮಿಲ್ಲ ಫ್ರೆಂಡ್ಸ್. ತುಂಬ ದಿನದಿಂದ ಒಂದು ವಾರ ಆಗ್ಲಿಕ್ಕೆ ಬಂತು ಆರಾಮಿಲ್ಲ. ನನಗೆ ಒಂದು 2-3 ದಿನ ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಅದೇ ಕೋಲ್ಡು ಕೆಮ್ಮು ಎಲ್ರಿಗೂ ಆಗ್ಯದ ಮನೇಲಿ. ಫಸ್ಟ್ ನನ್ನ ಮಗನಿಗೆ ಬಂದು, ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ, ಇವಾಗ ನನಗೆ. ಮುಂಚೆಕಾರ ನಾವು ಹಿಂಗೆ ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಿಕ್ಸರಿಗೆ ಸಣ್ಣ ಹಾಕಿ ಎಣ್ಣೆ ಹಾಕಿ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀವಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಟೇಸ್ಟ್. ಒಂದು ಡಬ್ಬೆಲ್ಲ ಹಾಕಿರ್ತೀವಿ ಹಂಗೆ ಕುಟ್ಟಿ, ಅಂದರೆ ದಪ್ಪ ದಪ್ಪ ಇರುತ್ತೆ. ಸೊ ನಾವು ಮಿಕ್ಸರಿಗೆ ಹಾಕ್ತೀವಿ ಸಾಫ್ಟಾಗಿ. ನಮ್ಮ ಮನೆಯವ್ರಿಗೆ ಇಷ್ಟು ಹುಣಸೆ ಖಾರ ಬಂದುಬಿಟ್ಟು, ನಾವು ಹುಣಸೆ ಖಾರ ತುಪ್ಪ ಅನ್ನ ಥರ ಯಾವಾಗಲಾದ್ರೂ ಉಣ್ತಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿರ್ತೀವಿ. ಮತ್ತು ಶೇಂಗಾ ಪುಡಿ ಮತ್ತು ಗುರಳ ಪುಡಿ ಎಲ್ಲ ಹಾಕಿಟ್ಟೆ ಫ್ರೆಂಡ್ಸ್. ಖಾಲಿ ಆಗಿತ್ತು. ಇಲ್ಲಿ ನನ್ನ ಮಗ ಗೋಡೆಗೆ ತಲೆ ಹೊಡ್ಕೊಂತ ಇದ್ದಾನೆ, ಸುಮ್ಮನೆ ಆಟ ಆಡ್ತಾ ಇದ್ದ ಫ್ರೆಂಡ್ಸ್. ಯಾಕ ಕನ್ನ ಅವನಿಗೆ ಆಟ ಫ್ರೆಂಡ್ಸ್. ಹಂಗೆ ತಲೆ ಹೊಡ್ಕೊತ ಇದ್ದ. ಅವನಿಗೆ ಫೋನ್ ಹಿಡ್ಕೊಂಡ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಮುಖ ಮುಚ್ಚಿಟ್ಕೊಂತಾನೆ. ಇವಾಗ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಅವನು ಫೋನ್ ಕಸ್ಕೊಳಕ್ಕೆ ಬರ್ತಾನೆ ನೋಡ್ರಿ. ವಿಡಿಯೋ ಮಾಡಿರೋ ಫೋಟೋ ತೆಗೆದ್ರೆ ಇಷ್ಟ ಆಗಲ್ಲ ಜಾಸ್ತಿ, ಅವ್ರ ಅಪ್ಪನ ಥರ. ಏನವ ಬಾಳ. ಇಲ್ಲಿ ರಾಗಿ ಹಿಟ್ಟು ಬೀಸ್ಕೊಂಡು ಬಂದಿದ್ದರು ಫ್ರೆಂಡ್ಸ್. ರಾಗಿ ತಂದು ಒಣಗ ಹಾಕಿ ಹುರಿದ್ಬಿಟ್ಟು ಬೀಸ್ಕೊಂಡು ಬಂದಿದ್ದೆ ನನ್ನ ಮಗನಿಗೆ. ಸೊ ಬೇಕಿರುವಾಗ ಹಿಡ್ಕೋಕ್ಕಾಗಲ್ಲ ಅಂತ ಒಂದೇ ಸರಿ ಹಿಡಿದು ಡಬ್ಬಲ್ಲಿ ಹಾಕಿಡ್ತಾ ಇದ್ದೆ, ಸ್ಟೋರ್ ಮಾಡಿಬಿಟ್ಟು. ಯಾಕಂದರೆ ಅವಸರಕ್ಕೆ ಆಗೋದಿಲ್ಲ ಹಿಡ್ಕೊಂತ ಕೂತ್ಕೊಂಡ್ರೆ. ಅದಕ್ಕೋಸ್ಕರ ಜರಡಲ್ಲಿ ಹಿಡಿದು ಈ ಬಾಕ್ಸ್ ತುಂಬ ತುಂಬಿಸಿಡ್ತಾ ಇದ್ದೆ. ಹಾಲೆ ಅರ್ಧ ಖಾಲಿ ಆಗಿತ್ತು ಫ್ರೆಂಡ್ಸ್. ಒಂದು ಸೇರು ತಂದುಬಿಟ್ಟು ಬೀಸ್ಕೊಂಡು ಬಂದಿದ್ರು. ಅಷ್ಟು ಸಾಫ್ಟ್ ಏನು ಹಾಕಿರಲಿಲ್ಲ ಗಿರಣಿಯಲ್ಲಿ. ನಮ್ಮ ಮನೆಯವ್ರು ಬಂದಿದ್ದರು. ಸೊ ನಮ್ಮ ಮನೆಯವರು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಕುಂತ್ಕೊಂಡಿದ್ರು ರಾತ್ರಿ ಬಂದುಬಿಟ್ಟು. ಸೊ ನಮ್ಮ ಮನೆಯವ್ರು ರಿಂಗ್ ಟೋನ್ ಫ್ರೆಂಡ್ಸ್, ಫೋನಿಂದು ರಿಂಗ್ ಟೋನ್ ಆ ಥರ ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಆಗಲೇ 2 ದಿನ ಅಂದೆ ಫ್ರೆಂಡ್ಸ್, ಅದು 2 ದಿನ ಕಂಟಿನ್ಯೂ ಆಯಿತು. ಸೊ ನನಗೆ ಫುಲ್ ಆಗಿಬಿಟ್ಟಿತ್ತು, ವಾಯ್ಸೆಲ್ಲ ಹೋಗಿ ಮಲ್ಕೊಂಡು ಬಿಟ್ಟಿದ್ದೆ. ಮತ್ತು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ. 2 ಹಾಸ್ಪಿಟ್ಲ್ ಆದವು ಫ್ರೆಂಡ್ಸ್. ನನ್ನ ಮಗನಿಗೆ 2 ಹಾಸ್ಪಿಟ್ಲ್ ಮುಗಿದ್ವು. ಈಗ ಪರವಾಗಿಲ್ಲ ಫ್ರೆಂಡ್ಸ್, ಆರಾಮಾಗಿದೆ ನೋಡಿರಿ ಫ್ರೆಂಡ್ಸ್. ನನ್ನ ಮಗನಿಗೆ ಸ್ವಲ್ಪ ಈ ಪ್ರಾಬ್ಲಮ್ ಆಯಿತು, ಅದನ್ನು ತೋರಿಸ್ಕೊಂಡು ಬಂದ್ವಿ. ಫೀವರ್ ಆಗಿದೆ, ಫುಲ್ಲು ಕೋಲ್ಡು, ವಾಯ್ಸ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ವೀಡಿಯೋಸ್ ಮಾಡಲಿಕ್ಕಾಗಿರಲಿಲ್ಲ, ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ, ವಾಯ್ಸು ಫುಲ್ಲು ಹೋಗ್ಬಿಟ್ಟಿತ್ತು. ಅದಕ್ಕೆ ವೀಡಿಯೋಸ್ ತುಂಬ ದಿನ ಆಯಿತು ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗ್ತಾಯಿಲ್ಲ ಆರಾಮಿದ್ದದಕ್ಕೆ. ಪ್ಲೀಸ್ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ಏನಾದರೂ ಆಗಲಿ ಮನುಷ್ಯರಿಗೆ ಮಾತ್ರ ಆರಾಮಿರ್ಬೇಕು ಫ್ರೆಂಡ್ಸ್. ಆರೋಗ್ಯ ಭಾಗ್ಯ ಅಂತ ಸುಳ್ಳು ಹೇಳಿಲ್ಲ ದೊಡ್ಡವರು. ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್, ಆಟೋ ನಿಂದ್ರಿಸೋಣ ಹಳ್ಳಿಕ್ಕೆ. ಮತ್ತು ಹಂಗೆ ಆಟ ಆಡಿಸ್ಬೇಕಂತ, ಒಟ್ಟು ಆಟ ಆಡ್ಸ್ಕೊತಾನೆ ಇರ್ಬೇಕು. ಅವ್ರ ಅಪ್ಪ ಮನೇಲಿದ್ದರೆ ಸುಮ್ಮನೆ ಕೂತ್ಕೋಬಾರ್ದು ಅವನ ಮುಂದೆ. ಅವನಿಗೆ ಅಷ್ಟು ಖುಷಿ ನೋಡಿರಿ ಫ್ರೆಂಡ್ಸ್, ಅವ್ರ ಅಪ್ಪ ಬಂದುಬಿಟ್ರೆ. ಯಾಕಂದರೆ ಮನೇಲಿ ಯಾರೂ ಆ ಥರ ಆಟ ಆಡ್ಸಲ್ಲ. ನಾವೇನಿದ್ರೆ ಸುಮ್ಮನೆ ನಾರ್ಮಲಾಗಿ ಎಲ್ಲರೂ ಆಟ ಆಡಿಸ್ತೀವಿ. ಬಟ್ ಅವ್ರು ಸ್ಪೆಷಲಾಗಿ ಆಡಿಸ್ತಾರಲ್ಲ, ಸೊ ಹಂಗಾಗಿ ಕಾಯ್ಕೊಂತಿರ್ತಾನೆ. ಇಲ್ಲಿ ಕಿವಿಲಿ ಡ್ರಾಪ್ ಆಗ್ತಾಯಿದ್ರು ನಮ್ಮ ಮನೆಯವರು. ಚೆನ್ನಾಗಿ ಹಾಕ್ಸ್ಕೊತಿದ್ದ ನೋಡಿರಿ ಫ್ರೆಂಡ್ಸ್. ಕಿವಿ ಅದು ತಿಂಡಿಡ್ತದಲ್ವ, ಅದಕ್ಕೋಸ್ಕರ ಹಾಕಿದ ಮೇಲೆ ಹಿಂಗೆ ಕಿವಿ ತಿಕ್ಕಿಸಿ ಚೆನ್ನಾಗಿ ಮಲ್ಕೊತಾನೆ. ಒಳಗಡೆ ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇರುತ್ತೆ. ನಾನು ಬೆಂಡೆಕಾಯಿ ಕಟ್ ಮಾಡ್ತಿದ್ದೆ ಫ್ರೆಂಡ್ಸ್. ರಾತ್ರಿ ಊಟಕ್ಕೆ ಬಂದ್ಬಿಟ್ಟು ಅಡುಗೆಗೆ ಬೆಂಡೆಕಾಯಿ ರೊಟ್ಟಿ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು. ಕಟ್ ಮಾಡುವಾಗ ಆಟ ಬರ್ತಾ ಇದೆ ಫ್ರೆಂಡ್ಸ್. ನನ್ನ ಮಗ ಅದಕ್ಕೆ ಕೈ ಗಟ್ಟಿಯಾಗಿ ಎಳೆದ್ಬಿಟ್ಟು ಮುಖಕ್ಕೆಲ್ಲ ಹಚ್ಚಿನಿ. ಮೂಗಿನ ಮೇಲೆ ಇರೋದು ಕಿತ್ತಿ ಬಿಸಾಕ್ತಿದ್ದಂಗೆ ಹಚ್ತಾ ಇದ್ದೆ. ಸೊ ಏನಾದರೂ ಕಾಯಿ ಪಲ್ಯ ಕಟ್ ಮಾಡೋಕೆ ಕುಂತ್ರೆ ಆಯ್ತು, ಮನೆಯೆಲ್ಲ ಮಾಡ್ತಾನೆ. ನಾನು ಟಿ ವಿ ನೋಡ್ತಾ ಮಾಡಿದ್ರೆ ಆಯ್ತು ಅಂತ ಹೊರಗಡೆ ಕುಂತ್ರೆ ಒಂದೊಂದು ಕಾಟ ಫ್ರೆಂಡ್ಸ್. ಇಲ್ಲಾಂದರೆ ಅದೇ ಥರ ಅಲ್ವಾ ಫ್ರೆಂಡ್ಸ್, ಕಾಟ ತುಂಟಾಟ ಎಲ್ಲ ಇದ್ರೇ ಮನೆಯಲ್ಲಿ ಮಕ್ಕಳಿದ್ರೆ ಅಷ್ಟು ಖುಷಿ ವಾತಾವರಣ. ಮತ್ತು ಟೈಮ್ ಹೆಂಗೆ ಹೋಗುತ್ತಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ರೊಟ್ಟಿ ಮಾಡಿದೆ ಫ್ರೆಂಡ್ಸ್. ರೊಟ್ಟಿ ಮಾಡಿದ ನಂತರ ಬೆಂಡೆಕಾಯಿ ಮಾಡಿದೆ. ಫೈನಲಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿದೆ ಫ್ರೆಂಡ್ಸ್.
ಬೆಂಡೆಕಾಯಿ ಎಲ್ಲ ಕಟ್ ಮಾಡಿದ ನಂತರ ಇದು ಹಂಚಿನ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆನಂತರ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದೆ ಚೆನ್ನಾಗಿ. ಸೊ ಪಲ್ಯ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಬೆಂಡೆಕಾಯಿ. ಸೊ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡ್ಬೇಕು ಫ್ರೆಂಡ್ಸ್, ಸೂಪರಾಗಿರುತ್ತೆ. ಹಿಂಗೆ ಚೆನ್ನಾಗಿ ಸ್ಮೂತಾಗಿ ಫ್ರೈ ಮಾಡಿಬಿಟ್ಟು ಇಲ್ಲೆಲ್ಲ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ, ಉಳ್ಳಾಗಡ್ಡೆ ಹಾಕಿ. ನಮ್ಮ ಅತ್ತೆನವರು, ನಮ್ಮ ಅಮ್ಮನವ್ರ ಸೈಡ್ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಸೊ ಈ ಬ್ಲಾಗ್ ಮತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗ್ತಾಯಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ವ್ಲಾಗು. 2 ದಿನದ್ದು ಇರ್ತಿದ್ರಲ್ಲಿ ವ್ಲಾಗು. ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ನೀರು ಬಿಡ್ತಾರೆ ನಮ್ಮ ಸೈಡು, ಒಂದಿನ ಬಿಟ್ಟು ಒಂದಿನ. ಫಸ್ಟು 3 ದಿನಕ್ಕೆ ಒಂದ್ಸರಿ ಬಿಡ್ತಿದ್ರು ಫ್ರೆಂಡ್ಸ್, ಇವಾಗ ಒಂದಿನ ಬಿಟ್ಟು ಒಂದಿನ ಬಿಡ್ತಾ ಇದ್ದಾರೆ. ಅವಾಗಂದರೆ ಇನ್ನು ಮೊದಲು ಫಸ್ಟ್ ಒಂದಿನ ಬಿಟ್ಟು ಒಂದಿನ ಬಿಡ್ತಿದ್ರು, ಮತ್ತು ನಡು ಬರಕ 2 ದಿನ ಬಿಟ್ಟು ಬಿಡ್ತಿದ್ರು. ಈಗ ಮತ್ತೆ ಒಂದಿನ ಬಿಟ್ಟು ಒಂದಿನ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಮನೆಯವರು ಮತ್ತು ನಮ್ಮ ಮಾಮವರು, ನಮ್ಮ ಮನೆಯವರೆಲ್ಲ ನಮ್ಮ ಮಾಮವ್ರು ತುಂಬ್ತಾರೆ, ನಮ್ಮ ಮನೆಯವರೇ ತುಂಬ್ತಾರೆ ಫ್ರೆಂಡ್ಸ್. ಬೆಳಗ್ಗೆ ನೀರೆಲ್ಲ ಬಂದುಬಿಟ್ಟು ನೀರೆಲ್ಲ ತುಂಬೋದಾಯಿತು. ಸೊ ಹೂವು ನೋಡಿರಿ ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಯಾವ ಥರ ಬಿಟ್ಟಿದೆ. ನಾವು ಕಿತ್ತೋದಿಲ್ಲ, ಹಂಗೆ ಬಿಟ್ಟಿರ್ತೀವಿ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ನಾನು ಸಾಮಾನೆಲ್ಲ ತೊಳೆದಿದ್ದೆ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ಅದೇ ಗ್ಯಾಸ್ ಕ್ಲೀನ್ ಮಾಡ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಕಸ ಎಲ್ಲ ಬೆಳೆದ್ಬಿಟ್ಟು ಸಾಮಾನೆಲ್ಲ ತೊಳೆದು ನೀರು ತುಂಬಿದ್ರು ನಮ್ಮ ಮನೆಯವರು. ಸೊ ನಾನು ಗ್ಯಾಸ್ ಕ್ಲೀನ್ ಮಾಡ್ತಾ ಇದ್ದೆ. ಡೈಲಿ ಇದೆ ನಮ್ಮದು ರೊಟೀನ್. ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೆದ್ಬಿಟ್ಟು ಎಲ್ಲ ವಾರನೂ ಬಂಡೆ ಒರೆಸ್ತೀವಿ. ಕ್ಲೀನಿಂಗ್ ಇದ್ದೇ ಇರ್ತದೆ ಪ್ರತಿ ಮನೆಯಲ್ಲೂ. ಅದೇ ಥರ ನಾನು ಮಾಡ್ತೀನಿ. ಮತ್ತೆಯವರು ಪೂಜೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ನಾನು ಅದೇ ಚಹಾ ಮಾಡಿದ್ದೆ, ಸೊ ಕುಡ್ತೇನಂತ ಕೇಳಕ್ಕೆ ಬಂದಿದ್ದು ನಮ್ಮ ಅತ್ತೆಯವರು. ಅವರು ಸಾಮಾನೆಲ್ಲ ತೊಳೆದ್ರು. ಸೊ ಪೂಜೆ ಸಾಮಾನೆಲ್ಲ ನನ್ನ ಮಗ ಅವಾಗ ಎದ್ದು ಕೂತ್ಕೊಂಡಿದ್ದ ಫ್ರೆಂಡ್ಸ್. ನಾನು ಅದೇ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ. ಫಸ್ಟ್ ಎದ್ದ ನಂತರ ನನಗೆ ಗುಡ್ ಮಾರ್ನಿಂಗ್ ಹೇಳೋ ಸಮಾಧಾನ ಆಗಲ್ಲ ನನ್ನ ಮಗನಿಗೆ. ಸೊ ಇಲ್ಲಿ ನಮ್ಮ ಮಾಮವ್ರ ಹತ್ರ ಕೂತ್ಕೊಂಡ, ಮತ್ತೆ ನಾನು ಚಹಾ ಮಾಡೋದು ಆಗಿತ್ತು. ಸೊ ನಮ್ಮ ಮಾಮವ್ರಿಗೆ ಚಹಾ ಕೊಡ್ತಾ ಇದ್ದೆ. ನಮ್ಮ ಅತ್ತೆಯವರು ಶುಕ್ರವಾರ ದಿನ ಕುಡಿತಾರೆ, ಆದರೆ ಸೋಮವಾರ ದಿನ ಪೂಜೆ ಆಗೋರಿಗೆ ಕುಡಿಯಲ್ಲ ಫ್ರೆಂಡ್ಸ್. ಇಲ್ಲ ಮನೆಯವರು ಚಹಾ ಕುಡಿತಾ ಇದ್ದಾರೆ, ನಾನು ಕುಡಿದೆ. ಸೊ ಟಿ ವಿ ನೋಡ್ಕೊಂತ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ನನ್ನ ಮಗ. ಇಲ್ಲಿ ಹೊರಗಡೆ ದಿನಾಲೂ ಮನೆ ಮುಂದೆ ಕಾಯಿ ಪಲ್ಯ ಮಾರ್ಲಿಕ್ಕೆ ಬರ್ತಾರೆ ಒಬ್ರು ಅಜ್ಜಿ. ಸೊ ನಾವು ತೊಗೊತೀವಿ ಬೇಕಿರುವಾಗ. ನಾವು ಪುಂಡೆ ಪಲ್ಯ ತಿನ್ನಂಗಾಗಿತ್ತು, ಸೊ ತೊಗೊಂಡೆ. ಪುಂಡೆ ಪಲ್ಯ ಚಟ್ನಿ ಮಾಡಿದ್ರಾಯ್ತಂತೆ. ಯಾಕಂದರೆ ನಮ್ಮ ಅತ್ತೆಯವ್ರಿಗೂ ಇಷ್ಟ, ನನಗೆ ಇಷ್ಟ, ಇಬ್ಬರು ಜಾಸ್ತಿ ತಿನ್ನೋದು. ನಮ್ಮ ಮನೇಲಿ ಯಾರೂ ತಿನ್ನಂಗಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಭಾಳ ದಿನ ಆಗಿತ್ತು ಅಂತ ತೊಗೊಂಡೆ. ಆದರೆ ಇದು ಮಾಡಿದ್ವಿ ಚಟ್ನಿ. ಸೊ ಒಂದಿನ ತಿಂದು ಆಯ್ತು ಫ್ರೆಂಡ್ಸ್. ಕೆಮ್ಮು ಅದಾಗಿದ್ರಿಂದ ತಿಂದಲ್ಲ ಯಾರು ಸರಿಯಾಗಿ. ಇಲ್ಲಿ ನಮ್ಮ ಅತ್ತೆಯವ್ರ ಪೂಜೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೊರಗಡೆ ಈ ಥರ ರಂಗೋಲಿ ಹಾಕಿದೆ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ನಂದು ಸ್ನಾನ ಎಲ್ಲ ಮುಗಿದಿತ್ತು. ನಮ್ಮ ಅತ್ತೆಯವ್ರದ್ದು ಪೂಜೆ ಎಲ್ಲ ಮುಗಿಯೋಕ್ಕೆ ಬಂದಿತ್ತು. ಸೊ ಮಂಗಳಾರತಿ ಮಾಡಕತ್ತಿದ್ರು ನಮ್ಮ ಅತ್ತೆಯವರು. ನಾನು ಅದೇ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಹೋದೆ, ನಿಂತ್ಕೊಂಡಿದ್ದೆ, ಹಂಗೆ ವಿಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಮಾಮ ಅವರು ಮಂಗಳಾರತಿ ತಗೊಳ್ಲಿಕ್ಕೆ ಅಂತ ಮೊಮ್ಮಗನ್ನ ಎತ್ಕೊಂಡು ಬಂದರು ಫ್ರೆಂಡ್ಸ್. ನಮ್ಮ ಅತ್ತೆಯವರು ಅದೇ ನಮಸ್ಕಾರ ಮಾಡಿಸ್ತಾ ಇದ್ರು. ಆರಾಮಿರಲಿಲ್ಲ ನನ್ನ ಮಗುಗನು. ಸೊ ಹಾಗಾಗಿ ಹಿಂಗೆ ನೋಡ್ತೀವಿ ನಾವು. ಪಪ್ಪಲ ಪಪ್ಪಲ ಪಪ್ಪಲ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ನಮ್ಮ ಅತ್ತೆಯವರು ಶುಕ್ರವಾರ ಕಾಯಿ ಹೊಡಿತಾರೆ ಪ್ರತಿ ಶುಕ್ರವಾರ. ಅವ್ರು ಇಲ್ಲದೆ ಇರುವಾಗ ನಾನು ಹೊಡೆದಿರಲಿಲ್ಲ ಕಾಯಿ. ಅವ್ರು ಬಂದ್ರಲ್ವ, ಸೊ ಹೊಡಿತಾರೆ ಅವರು. ಇಲ್ಲಿ ನಾಷ್ಟ ಬಂದುಬಿಟ್ಟು ಪೂರಿ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ. ನಾಷ್ಟ ಎಲ್ಲ ಮುಗಿತು ಫ್ರೆಂಡ್ಸ್. ಇದು ಮಧ್ಯಾಹ್ನಕ್ಕೆ ಅಂತಂದ್ಬಿಟ್ಟು ಪುಂಡೆಪಲ್ಲೆ ತೊಗೊಂಡಿದ್ನಲ್ವ, ಸೊ ಅದೇ ಚಟ್ನಿ ಮಾಡ್ತಾಯಿದ್ದೆ. ಪುಂಡೆಪಲ್ಲೆ ಚಟ್ನಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಪುಂಡೆಪಲ್ಲೆಲ್ಲ ಸೋಸಿದೆ. ಸೊ ಸೋಸಿಬಿಟ್ಟು ಹಂಚಿನ ಮೇಲೆ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಮಾಡ್ಬೇಕು ಫ್ರೆಂಡ್ಸ್. ಫ್ರೈ ಮಾಡಿದ ನಂತರ ಪುಂಡೆಪಲ್ಲೆ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಮೆತ್ತಗಾಗೋ ಥರ ಹುರಿಬೇಕು. ನಾವು ಶೇಂಗಾ ಏನು ಹಾಕ್ತಿರ್ಲಿಲ್ಲ, ಶೇಂಗಾನೂ ಹಾಕ್ತಾರೆ ಅಂದ್ರೆ ನಮ್ಮ ಅತ್ತೆಯವರು. ಸೊ ಹಾಗಾಗಿ ಶೇಂಗಾ ಹಾಕಿದ್ದೆ ಸ್ವಲ್ಪ, ಜಾಸ್ತಿ ಏನಿಲ್ಲ. ಶೇಂಗಾ ಹಾಕಿದರೆ ಬೇಗ ಕೆಡುತ್ತೆ ಅಂತಾರೆ, ಅಂದರೆ ನಾವು ಟೇಸ್ಟ್ ಸ್ವಲ್ಪ ಚೇಂಜ್ ಇರಲಿ ಅಂತಂದ್ಬಿಟ್ಟು ಹಾಕಿದ್ದೆ. ಚೆನ್ನಾಗಾಗಿತ್ತು, ಆದರೆ ಜಾಸ್ತಿ ತಿಂದಿಲ್ಲ ಫ್ರೆಂಡ್ಸ್. ಕೆಮ್ಮು ಅದು ಆರಾಮಿಲ್ದಂಗೆ ಆಯ್ತಲ್ಲ, ಹಂಗಾಗಿ ಯಾರು ಜಾಸ್ತಿ ತಿಂದಿಲ್ಲ. ಒಂದು ದಿನ ಅಷ್ಟೇ ತಿಂದ್ವಿ. ಸ್ವಲ್ಪ ಮಿಕ್ಕಿತ್ತು, ಸೊ ಬಿಸಾಕ್ಬಿಟ್ಟಿವಿ ಫ್ರೆಂಡ್ಸ್. ಉಳಿದಿತ್ತು ಇಲ್ಲೇ ಮಿಕ್ಸಿಗೆ ಹಾಕಿದ್ದೆ, ನೋಡ್ಬೋದು ಫ್ರೆಂಡ್ಸ್. ಚೆನ್ನಾಗಾಗಿತ್ತು, ನನಗಿಷ್ಟ. ಆದರೆ ಕೆಮ್ಮಾಗಿಬಿಡುತ್ತಲ್ವ, ಸೊ ಹಾಗಾಗಿ ತಿನ್ನಲಿಕ್ಕೆ ಸರಿಯಾಗಿ ಆಗಲಿಲ್ಲ ಫ್ರೆಂಡ್ಸ್. ಹೇಳಿದ್ನಲ್ವ ಫ್ರೆಂಡ್ಸ್, ನಮ್ಮ ಅಕ್ಕ ಅವ್ರು ಬಂದಿದ್ರು ಊರ್ಲಿಂದ, ಅಂದರೆ ಮಹಾರಾಷ್ಟ್ರದಲ್ಲಿ ಇರ್ತಾರೆ, ಅಂಬರ್ನಾಥ್ ಅಂತ. ನಮ್ಮ ಭಾವನ ಹೆಣ್ತಿಯವರು. ಸೊ ಬಂದಿದ್ದರು ರಾತ್ರಿ, ಅಂದರೆ ಗುರುವಾರನೇ ಬಂದಿದ್ದರು. ಸೊ ಇಲ್ಲಿ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಮಗನ ಜೊತೆ ಆಟ ಆಡ್ತಾ ಫ್ರೆಂಡ್ಸ್. ಸೊ ಅಕ್ಕಿ ನೆನೆ ಹಾಕಿದ್ವಿ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆಗೆ ಟಿಫನ್ಗೆ ಅಂದ್ಬಿಟ್ಟು ದೋಸೆಗೆ. ಸೊ ನಾನು ಮಿಕ್ಸರಿಗೆ ಹಾಕ್ತಾ ಇದ್ದೆ ಟಿ ವಿ ನೋಡ್ಕೊತ.
ಅಡುಗೆ ಎಲ್ಲ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಆಯಿತು, ಮತ್ತು ಊಟ ಮಾಡಿದ ನಂತರ ಆಗಲ್ಲ ಅಂತಂದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಫ್ರೆಂಡ್ಸ್. ನಮ್ಮ ಅತ್ತೆಯವರು ಹಾಕ್ತಾರೆ ಯಾವಾಗಲಾದರೂ, ಅವ್ರಿಗೂ ಸ್ವಲ್ಪ ಆರಾಮಿರಲಿಲ್ಲ, ಅದಕ್ಕೋಸ್ಕರ ನಾನೇ ಹಾಕಿದೆ. ಫೈನಲಿ ಎಲ್ಲ ಮಿಕ್ಸಿಗೆ ಹಾಕೋದಾಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ನಮಸ್ತೆ, ಶುಭರಾತ್ರಿ, ಟೇಕ್ ಕೇರ್.